ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದು ಆಲ್ರೆಡಿ ಈ ಥರ ಬ್ಯಾಗ್ ಸ್ಟಿಚ್ ಮಾಡಿ ಒಂದು ವಿಡಿಯೋ ಹಾಕಿದ್ದೀನಿ. ಅದು ಸ್ವಲ್ಪ ವಿಡಿಯೋ ಇದಾಗ್ಬಿಟ್ಟಿತ್ತು, ಕಟ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಮತ್ತೆ ಅದೇ ವಿಡಿಯೋನ ಹಾಕ್ತಾ ಇದ್ದೀನಿ. ಅದು ಒಂದು ಕಾರಣ ಏನಪ್ಪ ಅಂದರೆ, ಆಲ್ರೆಡಿ ಇದು ಬ್ಯಾಗ್ ಆರ್ಡರ್ ಕೊಟ್ಟಿದ್ರು, ಒಂದು 4 ಬ್ಯಾಗ್ ಬೇಕು ಅಂತ. ಒಂದು ಬ್ಲೌಸಲ್ಲಿ 4 ಬ್ಯಾಗ್ ಆಗಿದೆ ನೋಡಿ. ಇದನ್ನು ರೆಡಿ ಮಾಡಿದ್ದೀನಿ, ಒಂದು 4 ಬ್ಯಾಗ್ನ. ಅದ್ರ ಜೊತೆಗೆ ಒಂದು 2-3 ಬ್ಲಾಕ್ ಬ್ಯಾಗು, ಅಂದರೆ ಬೇರೆ ಬ್ಯಾಗ್ ಹೊಲ್ದು ಉಳ್ದಿರೋ ಬಟ್ಟೆಯಲ್ಲಿ ಅದೊಂದು ಹೊಲ್ದಿದ್ದೀನಿ ನೋಡಿ. ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ಮತ್ತೆ ಅಕ್ಕಿ ಚೀಲ ಹಾಕಿ ಹೊಲ್ದಿರೋದು ನೋಡಿ, ಎಷ್ಟು ಒಂಥರ ಸ್ಟಿಫ್ ಆಗಿ ಕೂತ್ಕೊಂಡಿದೆ. ಅಕ್ಕಿ ಚೀಲ ಏನು, ಇವಾಗ ಸುಮಾರು ಜನಗಳು ಅಕ್ಕಿ ಯೂಸ್ ಮಾಡೋ ಚೀಲಗಳನ್ನ ಹಾಗೆ ಇಟ್ಕೊಂಡಿರ್ತಾರೆ. ಆ ಥರ ಚೀಲ ಯೂಸ್ ಮಾಡ್ಕೊಳ್ಳಿ ನೋಡಿ, ಎಷ್ಟು ಸ್ಟಿಫ್ ಆಗಿ ಕೂತಿದೆ. ನಾನು ಒಂದೆರಡಕ್ಕೆ ಸಾಕಾಗಲಿಲ್ಲ, ನಾನು ಅದಕ್ಕೆ ಮಾಮೂಲಿ ಲೈನಿಂಗ್ ಇಟ್ಟು ಸ್ಟಿಚ್ ಮಾಡಿದ್ದೀನಿ. ಅದು ಚೆನ್ನಾಗಿದೆ, ಏನು ಹಾಗೇನಿಲ್ಲ. ಅಂದರೆ ಇದು ಒಂಥರ ನೋಡೋದಕ್ಕೆ ಸ್ಟಿಫ್ ಆಗಿರುತ್ತೆ. ಓಕೆನಾ, ನೋಡಿ ಈ ಥರ ಬ್ಯೂಟಿಫುಲ್ ಆಗಿ ಬಂದಿದೆ. ಇದು ಬ್ಲೂ ಕಲರಲ್ಲಿ ಕೇಳಿದ್ರು ಅವರು, 4 ಬ್ಯಾಗ್ ಬೇಕು ಅಂತ. ಅದಕ್ಕೆ ಅದು 4 ಬ್ಯಾಗ್ ರೆಡಿ ಮಾಡಿದ್ದೀನಿ. ನೀವು ಇದೇ ಥರ ಒಂದು ತಾಳ್ಮೆಯಿಂದ, ಮನಸ್ಸಿದ್ದರೆ ಮಾರ್ಗ ಅಂತಾರಲ್ಲ, ಆ ಥರ ಒಂದು ತಾಳ್ಮೆಯಿಂದ ಪ್ರಯತ್ನ ಪಡಬೇಕು. ಹಂಗನ್ಬಿಟ್ಟು ಸುಮ್ಮನೆ ಕೂತ್ಕೊಂಡು ಹೊಲ್ದಿಕ್ಕೊಂಡು ಕಸ್ಟಮರ್ ಬರ್ತಾರೆ ಅಂತ ಯೋಚನೆ ಮಾಡೋದಲ್ಲ. ಅದಕ್ಕೆ ಪ್ರಯತ್ನ ಪಡಬೇಕು. ಎಲ್ಲಾದ್ರೂ ನಾನು ಹೇಳ್ದಂಗೆ ಜನಗಳಿರೋ ಕಡೆ, ಇಲ್ಲ ಸಂತೆಗಳಲ್ಲಿ, ಜಾತ್ರೆಗಳಲ್ಲಿ, ಈ ಥರ ಕಡೆ ನೀವು ಹಾಕಿ ಟ್ರೈ ಮಾಡಿದ್ರೆ ಪಕ್ಕ ಸೇಲ್ ಆಗುತ್ತೆ. 100% ನಾನು ಹೇಳ್ತೀನಿ, ಸೇಲ್ ಆಗುತ್ತೆ. ಓಕೆನಾ. ಇವಾಗ ನೋಡಿ, ನಾನು ಏನೂ ಇಲ್ಲ, ಒಂದು 2 ಬ್ಯಾಗ್ ಹೊಲ್ದಿರೋದು ಆಚೆ ಹಾಕಿದ್ದೆ. ಅವ್ರು ನೋಡಿಬಿಟ್ಟು ಆರಾಮಾಗಿ ತೊಗೋತೀನಿ ಅಂದ್ಬಿಟ್ಟು ಹೊಲ್ಕೊಡಿ ಅಂತೇಳಿ, ಅಲ್ಲಿ ಒಂದೇ ಒಂದು ಬ್ಯಾಗ್ ಇತ್ತು, ಅದು ಬೇಡ ನನಗೆ, ಆಮೇಲೆ ಹೇಳ್ದೆ ಈ ಥರ ಬಟ್ಟೆಲಿ ಬೇಕಾ, ಯಾವ ಕಲರ್ ಬೇಕು ಅಂದಿದ್ದಕ್ಕೆ ಅವರು ಬ್ಲೂ ಕಲರಲ್ಲಿ 4 ಬೇಕು ಅಂತ ಹೇಳಿದ್ರು. ಅದ್ರ ಜೊತೆಗೆ ಇದು ಉಳ್ದಿರೋ ಪೀಸ್ ಇತ್ತು, ಬೇರೆ ಬ್ಯಾಗ್ ಹೊಲ್ದಿದ್ನಲ್ಲ, ಅದು ಉಳ್ದಿರೋ ಪೀಸಲ್ಲಿ ಇದನ್ನು ರೆಡಿ ಮಾಡಿದ್ದೀನಿ. 3 ಪೀಸ್ ರೆಡಿ ಮಾಡಿದ್ದೀನಿ. ಅದರಲ್ಲಿ ಇದಾದರೂ ತೊಗೊಳ್ಳಿ, ಅದನ್ನಾದರೂ ತೊಗೊಳ್ಳಿ. ಅಂದರೆ 2 ಮಿಕ್ಸ್ ಮಾಡಿ ತೊಗೋತೀನಿ ಅಂದರೆ ತೊಗೋಬೋದು, ಇಲ್ಲ 4 ಒಂದೇ ಕಲರ್ ಬೇಕು ಅಂದರೆ ತೊಗೊಳ್ಳಿ ಅಂದ್ಬಿಟ್ಟು ರೆಡಿ ಮಾಡಿದ್ದೀನಿ. ಹಾಗಾಗಿ ಅವತ್ತು ಸ್ವಲ್ಪ ವೀಡಿಯೋ ಅದು ಕಟ್ ಆಗಿಬಿಟ್ಟಿತ್ತು. ಅದಕ್ಕೆ ಇವಾಗ ಅದನ್ನೇ ಫುಲ್ಲು ತೋರಿಸೋಣ, ಸ್ವಲ್ಪ ಗೊತ್ತಾಗಲಿಲ್ಲ, ಕನ್ಫ್ಯೂಸ್ ಆಗೋರಿಗೆ ಅರ್ಥ ಆಗಲ್ಲ ಅಂದ್ಬಿಟ್ಟು ಮತ್ತೆ ವೀಡಿಯೋ ಹಾಕ್ತಾಯಿದ್ದೀನಿ. ಅದನ್ನೇ ಮಾತ್ರ ಬ್ಯೂಟಿಫುಲ್ಲಾಗಿ ಬಂದಿದೆ ಬ್ಯಾಗ್ಗಳಂತೂ. ಹಂಗೆ ನಾವೇನು ಇದನ್ನು ನಾನು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ಇವಾಗ ಕೇಳ್ತಾ ಇದ್ದಾರೆ, ಇವಾಗ ಆಲ್ರೆಡಿ ಇವಾಗ ಬರೋರನ್ನ ಬೇಡ ಅನ್ನೋಕ್ಕಾಗಲ್ಲ. ನಾನು ಆಲ್ರೆಡಿ ಹೊಲ್ಕೊಡೋಣ ಅಂದ್ಬಿಟ್ಟು ಹಂಗಾಗಿ ಕೇಳಿಕೊಂಡು ರೆಡಿ ಮಾಡಿದ್ದೀನಿ ನೋಡಿ. ಅದ್ರ ಸ್ಟಿಚ್ಚಿಂಗು ಕಟ್ಟಿಂಗು ಹೇಗಿದೆ ನೋಡೋಣ ಬನ್ನಿ. ಆಲ್ರೆಡಿ ನಾನು ಒಂದು ಪೀಸ್ ತೊಗೊಂಡು ಈ ರೀತಿ ಒಳಗಡೆ ಅಕ್ಕಿ ಚೀಲ ಹಾಕಿದ್ದೀನಿ, ಮೇಲೆ ಲೈನಿಂಗ್ ಹಾಕಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಬಾಕ್ಸ್ ಟೈಪಲ್ಲಿ ಸ್ಟಿಚ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ಇದಕ್ಕೆ ನಾನು ಅಳತೆ ಹೇಳ್ತಾ ಇದ್ದೀನಿ ನೋಡಿ, ಒಂದು 10.5 ಉದ್ದ, ಅಗಲ ಬಂದ್ಬಿಟ್ಟು 10.5, ಉದ್ದ ಬಂದ್ಬಿಟ್ಟು 17.5. ಓಕೆನಾ. ನಾನು ಹಂಗೆ ಹೇಳಿದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗ್ತೀರಾ ಅಂತ ಅದಕ್ಕೆ ಬರದೇ ತೋರಿಸ್ತಾ ಇದ್ದೀನಿ. 17.5, 10.5. ಓಕೆನಾ. ಇದಿಷ್ಟು ತಗೊಳ್ಳಿ, ಇದಿಷ್ಟೇ ಬೇಕಾಗಿರೋದು ನಿಮಗೆ. ದಾರ ಬಂದುಬಿಟ್ಟು 45 ಇಂಚಿಗೆ ತೊಗೊಂಡ್ರೆ ಸಾಕು ಉದ್ದ ಇದಕ್ಕೆ. ಅಂದರೆ ಅದು ದೊಡ್ಡದು ಚಿಕ್ಕದು ಮಾಡ್ಕೊಳ್ಳೋದಿದ್ರೆ 50 ಇಂಚ್ ತೊಗೋಬೋದು. ನಾವು ಆ ಥರ ಏನು ಮಾಡಲ್ವಲ್ಲ, ಹಂಗಾಗಿ ರಿಂಗು ಏನೂ ಹಾಕಲ್ವಲ್ಲ, ನಮಗೆ ಆರಾಮಾಗಿ 45 ಇಂಚ್ ಆದರೆ ಸಾಕು. ಇಲ್ಲಿ 2 ಇಂಚಿಗೆ ಈ ಥರ ಮಾರ್ಕ್ ಮಾಡಿಕೊಂಡು, ಈ ಸ್ಕೇಲ್ ಇದ್ದರೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಓಕೆನಾ. ಹಾಗೆ ಕಟ್ ಮಾಡೋಕ್ಕೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಸ್ಕೇಲಲ್ಲಿ 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಈಗ ಜಿಪ್ ತಗೊಳ್ಳಿ. ಜಿಪ್ಪು ಬಂದುಬಿಟ್ಟು ನೀವು ಬಟ್ಟೆ ಏನಿರುತ್ತೆ ಅದಕ್ಕಿಂತ ಅರ್ಧ ಇಂಚು ಜಾಸ್ತಿ ತೊಗೊಳ್ಳಿ. ಇವಾಗ ಇದು 10.5 ಇದೆ ಅಂದರೆ 11 ಇಂಚು ತೊಗೊಳ್ಳಿ. ಓಕೆನಾ. ಇವಾಗ ಈ ಸೀದಾ ಇಟ್ಕೊಂಡು ಅದನ್ನ ಹಿಂಗೆ ಉಲ್ಟಾ ತಿರುಗಿಸ್ಕೊಂಡು 2 ಜಿಪ್ಪು ಬೇಕು, ಅದು ಹಿಂಗೆ ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ನಾನು ಆಲ್ರೆಡಿ ಬ್ಯಾಗ್ಗಳದ್ದು ವೀಡಿಯೋ ತೋರಿಸ್ತಾನೆ ಇರ್ತೀನಲ್ಲ, ಹಾಗೆ ಸ್ಟಿಚ್ ಮಾಡ್ಕೋಬೋದು. ನಾನು ವೀಡಿಯೋಸ್ ನೋಡ್ತಿರೋರು ಗೊತ್ತಾಗುತ್ತೆ ಯಾವ ರೀತಿ ಅದು ಜಿಪ್ಪು ಸ್ಟಿಚ್ ಮಾಡೋದು ಅಂತ. ನಾನು ಎಲ್ಲ ವೀಡಿಯೋಗಳಲ್ಲಿ ತೋರಿಸ್ತಾ ಇರ್ತೀನಿ. ಸೀದಾ ಇಟ್ಕೊಳ್ಳೋದು ಹಿಂಗೆ ಥರ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡ್ಕೊಂಡಿರೋ ಬಟ್ಟೆನ ನೀಟಾಗಿ ತುದಿಗೆ ಹೊಲಿಗೆ ಹಾಕ್ಕೊಳ್ಳಿ. ಏನಕ್ಕಪ್ಪ ಅಂದರೆ ಅದು ಒಳಗಡೆ ನಾವು ಜಿಪ್ಪು ರನ್ನರ್ ಎಳೆಯುವಾಗ ಸಿಗಾಕೊಂಡು ಡಿಸ್ಟರ್ಬ್ ಆಗಬಾರ್ದು ಅಂತ ಅದನ್ನು ನೀಟಾಗಿ ಒಂಚೂರು ಆ ಕಡೆ ಈ ಕಡೆ ಆಗದಿದ್ದಂಗೆ ನೀಟಾಗಿ ಸ್ಟಿಚ್ ಮಾಡ್ಕೊಂಬಿಡಿ. ಆವಾಗ ಏನಾಗುತ್ತೆ, ನೀಟಾಗಿರುತ್ತೆ. ಓಕೆನಾ. ಮತ್ತು ಆ ಕಡೆ ಕಟ್ ಮಾಡಿರ್ತೀವಲ್ಲ 2 ಇಂಚ್ಗೆ, ಆ ಬಟ್ಟೆ ಇಟ್ಕೊಂಡು ಮತ್ತೆ ನೀಟಾಗಿ ಇಟ್ಕೊಳ್ಳಿ. ಬಟ್ಟೆ ನೇರಕ್ಕೆ ಇಟ್ಕೊಳ್ಳಿ, ಜಿಪ್ ನೇರಕ್ಕೆ ಇಟ್ಕೊಬೇಡಿ, ಬಟ್ಟೆ ನೇರಕ್ಕೆ ಇಟ್ಕೊಳ್ಳಿ. ಮೇಲೆ ಸ್ವಲ್ಪ 1/4 ಇಂಚು, ಕೆಳಗಡೆ 1/4 ಇಂಚು ಬಿಟ್ಟು ಇಟ್ಕೋಬೇಕು. ಯಾಕೆಂದರೆ ಜಿಪ್ ನೇರಕ್ಕೆ ಇಟ್ಕೊಬಿಟ್ರೆ ಆಮೇಲೆ ಬಟ್ಟೆ ವೇಸ್ಟ್ ಆಗುತ್ತೆ, ಚಿಕ್ಕದು ದೊಡ್ಡದು ಆಗುತ್ತೆ. ಅದನ್ನು ನೆನಪಿಟ್ಕೊಂಡು ಕರೆಕ್ಟಾಗಿ ಬಟ್ಟೆ ಎಷ್ಟಿರುತ್ತೋ ಅಷ್ಟಕ್ಕೆ ಮೇಲ್ಗಡೆ 1/4 ಇಂಚು, ಕೆಳಗಡೆ 1/4 ಇಂಚು ಜಿಪ್ಪು ಬಿಟ್ಟು ಸ್ಟಿಚ್ ಮಾಡಿಕೊಂಡು, ಮತ್ತು ಇದಕ್ಕೂ ಅಷ್ಟೇ ಪಾಯಿಂಟ್ ಹೊಲಿಗೆ ಮಾತ್ರ ನೀಟಾಗಿ ಫಿನಿಶಿಂಗ್ ಹಾಕ್ಕೊಳ್ಳಿ. ಜಿಪ್ಪು ಹಾಕುವಾಗ ನಾನು ಅದೇ ಹೇಳ್ತಾ ಇರ್ತೀನಿ, ಅದು ರನ್ನರ್ ಸಿಗಾಕೋಬಾರ್ದು ಅಂತ. ಓಕೆನಾ. ನಾವು ಜೋರಾಗಿ ಎಳೆಯೋಕ್ಕೆ ಹೋದಾಗ ರನ್ನರ್ ಸಿಗಾಕೊಂಡು ಇದಾಗಬಾರ್ದು ಅಂತ. ಓಕೆನಾ. ಈ ರೀತಿ ರನ್ನರ್ ಹಾಕೋಬಿಡ್ಬೇಕು ಫಸ್ಟ್ಗೆ. ನಾನು ಆಲ್ರೆಡಿ ರನ್ನರ್ ಹಾಕೋದು ಹೇಗೆ ಅಂತ ಒಂದು ವೀಡಿಯೋ ಮಾಡಿದ್ದೀನಿ. ಓಕೆನಾ. ನೀವೇನಾದರೂ ನೋಡಬೇಕು ಅಂದರೆ ನನ್ನ ಚಾನಲಲ್ಲಿ ಚೆಕ್ ಮಾಡಿ. ಓಕೆನಾ. ರನ್ನರ್ ಹಾಕೋದು ಹೇಗೆ ಈಸಿಯಾಗಿ ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ರೀತಿ ರನ್ನರ್ ಹಾಕ್ಕೊಂಬಿಟ್ಟು ಆ ಕಡೆ ಈ ಕಡೆ ಸ್ಟಿಚ್ ಹಾಕ್ಕೊಂಬಿಡ್ಬೇಕು ನೀಟಾಗಿ. ಓಕೆನಾ.
ಸ್ಟಿಚ್ ಹಾಕೊಂಡಾದ್ಮೇಲೆ ನಾವು ಪಾಕೆಟ್ಗೆ ಆಲ್ರೆಡಿ ಜಿಪ್ ಹಾಕಿದ್ದೀವಲ್ಲ, ಇವಾಗ ಒಳಗಡೆ ಬಟ್ಟೆ ಕೊಡಬೇಕಾಗುತ್ತೆ. ಈ ಥರ ಫೋಲ್ಡ್ ಮಾಡಿಕೊಂಡು ನಮ್ಗೆ ಅರ್ಧಕ್ಕೆ ಎಷ್ಟು ಭಾಗ ಬರುತ್ತೋ ಅಷ್ಟು ತೊಗೊಂಡ್ರೆ ಸಾಕು. ಓಕೆನಾ. ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡು ಅದು ಅರ್ಧ ಭಾಗ ತೊಗೊಳ್ಳಿ, ಜಾಸ್ತಿ ತೊಗೋಬೇಡಿ. ಯಾಕಂದರೆ ಮಧ್ಯೆ ಫೋಲ್ಡ್ ಮಾಡಿದಾಗ ಪಾಕೆಟ್ ಅಷ್ಟಕ್ಕೆ ಬರೋದು. ನಾವೇನು ನ್ಯಾಚ್ ಹಾಕೋತೀವಲ್ಲ ಮಧ್ಯ, ಅದರಿಂದ ಮೇಲ್ಗೆ ಅರ್ಧ ಇಂಚ್ ಇಡಬೇಕಾಗುತ್ತೆ. ಫುಲ್ಲು ಕೆಳಗಡೆನೂ ಇಡೋದು ಬೇಡ. ನ್ಯಾಚ್ ಹಾಕಿರೋದಕ್ಕಿಂತ ಸ್ವಲ್ಪ ಮೇಲ್ಗಡೆ ಇಟ್ಕೊಳ್ಳಿ. ಈ ಥರ ಫಸ್ಟು ಕೆಳಗಡೆ ಅದನ್ನ ಫೋಲ್ಡ್ ಮಾಡ್ಕೊಂಬಿಟ್ಟು ಅದನ್ನು ಅರ್ಧ ಇಂಚ್ ಬಿಟ್ಟು ನ್ಯಾಚ್ ಹಾಕಿರ್ತೀವಲ್ಲ ಮೇಲೆ ಸ್ಟಿಚ್ ಮಾಡ್ಕೊಳ್ಳಿ ಫಸ್ಟು ಒಂದು ಸೈಡು. ಆಮೇಲೆ ತಿರ್ಗಿ ಮೇಲ್ಗಡೆ ಸೈಡ್ ಸ್ಟಿಚ್ ಮಾಡ್ಕೊಳ್ಳಿ. ಯಾಕೆಂದರೆ ಆ ಕಡೆ ಈ ಕಡೆ ರಿಂಕಸ್ ಬರಬಾರ್ದು ಅಂತ. ಓಕೆನಾ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಆಮೇಲೆ ಆ ಕಡೆ ಈ ಕಡೆ ಸ್ಟಿಚ್ ಮಾಡ್ಕೊಳ್ಳಿ ಅಷ್ಟೇ. ಈ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಅದನ್ನ ಕಟ್ ಮಾಡಿ ತೆಗೆದುಬಿಡಿ. ಯಾಕೆಂದರೆ ಸ್ಟಿಚಿಂಗ್ ಮಾಡೋ ಒಂಚೂರು ಜಾಸ್ತಿನೇ ಇರಬೇಕು, ಮತ್ತು ಸಾಕಾಗಿಲ್ಲ ಅಂದರೆ ಜಾಯಿಂಟ್ ಮಾಡಬೇಕಾಗುತ್ತೆ. ಓಕೆನಾ. ಈ ರೀತಿ ಕಟ್ ಸ್ಟಿಚಿಂಗ್ ಆದಮೇಲೆ ಕಟ್ ಮಾಡಿಬಿಟ್ರೆ ನಮಗಿದು ಪಾಕೆಟ್ ರೆಡಿ ಆಗುತ್ತೆ. ಓಕೆನಾ. ಈ ರೀತಿ ಒಂದು ಪಾಕೆಟ್ ರೆಡಿ ಮಾಡ್ಕೊಂಡಾದ್ಮೇಲೆ ಮತ್ತೆ ಇವಾಗ ಮೇಲ್ಗಡೆ ಜಿಪ್ ಕೊಡಬೇಕು. ನಾವು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಸೇಮ್ ಸೀದಾ ಇಟ್ಕೊಂಡು ಅದು ಹಿಂಗೆ ಈ ರೀತಿ ಫೋಲ್ಡ್ ಮಾಡ್ಕೊಂಡು ನೋಡಿ ಪಾಕೆಟ್ ರೆಡಿಯಾಗಿದೆ. ಇವಾಗ ಸೀದಾ ಇಟ್ಕೊಂಡು ಅದು ಹಿಂಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಮತ್ತೆ ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಅದನ್ನು ತಿರ್ಗಾ ಮೇಲ್ಗಡೆಯಿಂದ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕ್ಕೋಬೇಕು. ನಾನು ಆಗಲೇ ಹೇಳ್ದಾಗೆ ನೀವು ತುದಿಗೆ ಎಷ್ಟು ತುದಿಗೆ ಹಾಕ್ತೀರೋ ಅಷ್ಟು ನೀಟಾಗಿ ಕುತ್ಕೊಂಡಷ್ಟು ನಿಮ್ಗೆ ರನ್ನರ್ ಎಳೆಯೋದಕ್ಕೆ ಈಸಿಯಾಗಿರುತ್ತೆ. ಇಲ್ಲ ಸಿಗಾಕೊಳ್ತಾ ಇರುತ್ತೆ. ಓಕೆನಾ. ಅದು ಮೇಲೆ ಕೆಳಗೆ ಎತ್ಕೊಳ್ದೇ ಇದ್ದಂಗೆ ಮಾಡ್ಕೊಳ್ಳಿ. ದಿನ ಯೂಸ್ ಮಾಡ್ತಾ ಮಾಡ್ತಾ ಸಿಗಾಕೊಂಡ್ರೆ ಎಳೆಯುವಾಗ ವೇಸ್ಟ್ ಆಗುತ್ತೆ. ಆಮೇಲೆ ಜಿಪ್ಪು ರನ್ನರ್ ಹೋಗ್ಬಿಡುತ್ತೆ. ಓಕೆನಾ. ಇವಾಗ ಈ ರೀತಿ ಅದನ್ನ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ನಿಧಾನಕ್ಕೆ ಸ್ಟಿಚ್ ಮಾಡಿ. ತುಂಬಾ ಬ್ಯೂಟಿಫುಲ್ ಆಗಿದೆ ಬ್ಯಾಗ್ ಅಂತೂ. ನೀವು ಈ ಥರ ಟ್ರೈ ಮಾಡ್ತಾನೆ ಇರಿ. ಯಾವತ್ತಾದರೂ ಒಂದಿನ ಕೈ ಹಿಡಿಯುತ್ತೆ. ಅಯ್ಯೋ ಆಗೋದಿಲ್ಲ ಅಂತ ಇದ್ದರೆ ನೀವು ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಇವತ್ತಲ್ಲ ನಾಳೆ ಆಗುತ್ತೆ ಅಂತ ತಾಳ್ಮೆಯಿಂದ ಕಾಯಬೇಕು. ಅಯ್ಯೋ ಆಗೋದಿಲ್ಲ ಅಂದರೆ ಆಗೋದೇ ಇಲ್ಲ. ನಾವು ಆಗೋದಿಲ್ಲ ಅಂತ ಯಾಕೆ ಅನ್ಕೋಬೇಕು. ಇವತ್ತಲ್ಲ ನಾಳೆ ಆಗುತ್ತೆ. ನೀವು ಒಬ್ರಿಗೆಲ್ಲ ಒಬ್ರಿಗೆ ಹೇಳ್ತಾ ಇದ್ದರೆ ಒಂದಲ್ಲ ಒಂದಿನ ಆಮೇಲೆ ಈಚೆ ತಗ್ಲಾಕಿದ್ರೆ ಒಬ್ರಿಗೆಲ್ಲ ಒಬ್ರಿಗೆ ಇಷ್ಟ ಆಗೇ ಆಗುತ್ತೆ. ಓಕೆನಾ. ಮತ್ತು ಇವಾಗ ಈ ಥರ ಸ್ಟಿಚ್ ಹಾಕೋಬೇಕಾದ್ರೆ ಎರಡು ಫೋಲ್ಡ್ ಮಾಡಿ ರನ್ನರ್ ಹಾಕೊಂಡ್ಬಿಟ್ಟು 1 ಇಂಚು 1.5 ಇಂಚು ಬಿಟ್ಟು ಸ್ಟಿಚ್ ಹಾಕೊಳ್ಳಿ. ಏನಕ್ಕಪ್ಪ ಅಂದರೆ ಅಲ್ಲಿ ನಾವು 1 ಇಂಚು ಕಟ್ ಮಾಡಬೇಕು. 1.5 ಇಂಚಿಗೆ ಹಾಕ್ದಾಗ ಏನಾಗುತ್ತೆ ನಮಗೆ 1 ಇಂಚು ಕಟ್ ಮಾಡ್ತೀವಿ, ಮತ್ತು ಸ್ಟಿಚಿಂಗ್ ಬರೋದಕ್ಕೆ ಸರಿ ಹೋಗುತ್ತೆ. ಅದು ಯಾಕೆ ಆಮೇಲೆ ಹಾಕೋಣ ಅಂದರೆ ಅದು ಕಟ್ ಮಾಡಿದ್ಮೇಲೆ ಜಿಪ್ ಏನಾಗುತ್ತೆ ಓಪನ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀವು ಜಿಪ್ಪು ಕ್ಲೋಸ್ ಇದ್ದಾಗಲೇ ನೀಟಾಗಿ ಸ್ಟಿಚ್ ಹಾಕೊಳ್ಳಿ. ಆಮೇಲೆ ಮತ್ತೆ ಟ್ಯಾಗ್ ಆಲ್ರೆಡಿ ನಾನು ಹೇಳಿದ್ಮೇಲೆ 45 ಇಂಚಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಆ ಜಿಪ್ಪು ಏನಿರುತ್ತೆ ಮಧ್ಯಕ್ಕೆ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನಾನು ಅದೇ ಹೇಳಿದ್ದಾಗಲೇ 1.5 ಇಂಚು ಬಿಟ್ಟು ಆ ಕಡೆ ಈ ಕಡೆ ಜಿಪ್ ಹತ್ರ ಸ್ಟಿಚ್ ಹಾಕೋಬಿಡಿ. ಒಂದು ಜಿಪ್ಪು ಓಪನ್ ಆಗಬಾರ್ದು ಅಂತ. ಮತ್ತು ನಾವಿಲ್ಲಿ 1 ಇಂಚಿಗೆ ಕಟ್ ಮಾಡಬೇಕು. ಓಕೆನಾ. ಈ ಥರ ಮೊದಲೇ ಇದು ಟ್ಯಾಗ್ನ ಇಟ್ಬಿಟ್ಟು ದಾರಾನ ಈ ಥರ ಸ್ಟಿಚ್ ಮಾಡ್ಕೊಬಿಡಿ. ರಫ್ ಮಾಡ್ಕೊಳ್ಳಿ. 2 ಕಡೆನೂ ಅಷ್ಟೇ 1.5 ಇಂಚ್ ಬಿಟ್ಟು ಒಂದು ರಫ್ ಮಾಡ್ಕೊಳ್ಳಿ. ಮತ್ತು ಆಮೇಲೆ ಅಲ್ಲೇ ಟ್ಯಾಗ್ ಇಟ್ಟು ರೆಡಿ ಮಾಡ್ಕೊಳ್ಳಿ ದಾರನ. ಓಕೆನಾ. 2 ಕಡೆನೂ ಸೇಮ್ ಅದೇ ರೀತಿಯೇ ನೀಟಾಗಿ ಇಟ್ಕೊಂಡು ಒಂದು ಸ್ಟಿಚ್. ಇಲ್ಲೊಂದು ಸ್ವಲ್ಪ ಕಷ್ಟ ಅನಿಸುತ್ತೆ, ಆಗೇನು ಕಷ್ಟ ಅನ್ಕೋಬೇಡಿ. ಕೆಳಗಡೆ ಬಟ್ಟೆ ಸ್ವಲ್ಪ ಕೆಳಗಡೆ ಎಳೆದು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ ಅಷ್ಟೇ. ಅದು ತೊಂದರೆ ಏನಿಲ್ಲ. ಹಂಗೆ ಅನಿಸುತ್ತೆ ಅಷ್ಟೇ. ಇದು 45 ಇಂಚಿದೆ ಉದ್ದ ದಾರದ್ದು. ನಾನು ಹೇಳ್ದಂಗೆ ಅದಕ್ಕೇನಾರು ರಿಂಗ್ ಹಾಕಿದ್ರೆ 50 ಇಂಚ್ ಇಟ್ಕೋಬೋದು ಚಿಕ್ಕದು ದೊಡ್ಡದು ಮಾಡ್ಕೊಳ್ಳೋಕ್ಕೆ. ಇದಕ್ಕೇನು ನಾವು ರಿಂಗ್ ಹಾಕಿಲ್ಲ ಅನ್ನೋದ್ರೆ 45 ಇಂಚು ಸಾಕು. ಓಕೆನಾ. ಇವಾಗ ನಾನು ಆಲ್ರೆಡಿ 1.5 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಅಲ್ಲಿ ರಫ್ ಮಾಡಿದ್ದೀನಿ ಆಲ್ರೆಡಿ. ಅಲ್ಲಿಗೆ ಟ್ಯಾಗ್ ಇಟ್ಬಿಟ್ಟು ಒಂದು ಸ್ಟಿಚ್ ಹಾಕ್ಕೊಂಬಿಡ್ಬೇಕು. ಈ ಥರ ಸ್ಟಿಚ್ ಹಾಕೊಂಡಾದ್ಮೇಲೆ ಅದು ಟ್ಯಾಗ್ ಉದ್ದ ಇರೋದ್ರಿಂದ ಮಧ್ಯದಲ್ಲಿ ಒಂದು ಪಿನ್ ಹಾಕ್ಬಿಟ್ಟು ಇದು ಮಾಡ್ಕೊಳ್ಳಿ, ಮಧ್ಯದಲ್ಲಿ ಇಟ್ಕೊಳ್ಳಿ. ಯಾಕೆಂದರೆ ನಾವು 4 ಮೂಲೆಯಲ್ಲೂ ಕಟಿಂಗ್ ಮಾಡ್ತೀವಿ. ಅದೇನಾದರೂ ಆ ಕಡೆ ಈ ಕಡೆ ಸಿಗಾಕೊಂಡಾಗ ಏನಾಗುತ್ತೆ ಅದು ಕಟಿಂಗ್ ಆಗಿಬಿಡುತ್ತೆ. ಉಲ್ಟಾ ತಿರುಗಿಸ್ದಾಗ ಗೊತ್ತಾಗಲ್ಲ. ಅದು ಮಧ್ಯದಲ್ಲಿ ಅದಕ್ಕೆ ಪಿನ್ ಹಾಕ್ಬಿಟ್ಟು, ಇಲ್ಲಾಂದರೆ ಜಿಪ್ ಇರುತ್ತಲ್ಲ ಜಿಪ್ಪು ಮೇಲೆ ತಗೊಳ್ಳಿ. ಈ ಥರ ನಾನು ತೋರಿಸೋದ್ನಲ್ಲ ಒಂದು ಪಿನ್ ಹಾಕ್ಬಿಟ್ಟು ಮೇಲೆ ಬರೋ ಥರ ತಗೊಂಡು ಇವಾಗ 4 ಮೂಲೆಯಲ್ಲೂ 1 ಇಂಚಿಗೆ ಮೇಲ್ಗಡೆಯಿಂದ 1 ಇಂಚು ಅಗಲ 1 ಇಂಚು ಉದ್ದ 1 ಇಂಚು ಮಾರ್ಕ್ ಮಾಡ್ಕೊಳ್ಳಿ 4 ಮೂಲೆಯಲ್ಲೂ. ನಾನು ಜಿಪ್ಪನ್ನ ಅದಕ್ಕೆ ಹೇಳಿದ್ದು 1 ಇಂಚು 1.5 ಇಂಚು ರಫ್ ಮಾಡ್ಕೊಳ್ಳಿ ಅಂತ ಹೇಳಿದ್ದು. ಏನಕ್ಕಪ್ಪ ಅಂದರೆ ಇಲ್ಲಿ 1 ಇಂಚ್ ಕಟ್ ಮಾಡ್ತೀವಿ. ಇವಾಗ ನಾವು ರಫ್ ಮಾಡಿರೋದ್ರಿಂದ ಅದು ಓಪನ್ ಆಗೋದಿಲ್ಲ. ಓಕೆನಾ. ಇದು ಈಸಿ ಮೆಥಡಲ್ಲಿ ನಾನು ತೋರಿಸ್ತಾ ಇರೋದು. ಹಂಗಾಗಿ ಈ ಥರ ಕಟ್ ಮಾಡ್ಕೊಳ್ಳಿ. ಓಕೆನಾ. ಇವಾಗ ಇದನ್ನು ಕಟ್ ಮಾಡಿಬಿಟ್ಟು ಸ್ಟಿಚ್ ಮಾಡಿದ್ರೆ ನಮಗೆ ಬ್ಯಾಗ್ ಬ್ಯೂಟಿಫುಲ್ ಆಗಿರೋ ಬ್ಯಾಗ್ ರೆಡಿ ಆಗುತ್ತೆ. ನಾನು ವಿಡಿಯೋದಲ್ಲಿ ಇದನ್ನು ತೋರ್ಸೋಕ್ಕಾಗಲಿಲ್ಲ, ಅದು ರೆಕಾರ್ಡ್ ಆಗಿರಲಿಲ್ಲ ನೋಡಿ. ಅದಕ್ಕೆ ಈ ಥರ 1 ಇಂಚು ಕಟ್ ಮಾಡ್ಕೊಳ್ಳೋದು ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ಓಕೆನಾ. ಇಷ್ಟೇ. ಇದು 4 ಮೂಲೆಯಲ್ಲಿ 1 ಇಂಚು ಕಟ್ ಮಾಡಿಕೊಂಡು ಇವಾಗ ಅದನ್ನು ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಓಕೆನಾ. ಇವಾಗ 4 ಮೂಲೆಯಲ್ಲಿ ಕಟ್ಟಿಂಗ್ ಆದಮೇಲೆ ಆ ಕಡೆ ಈ ಕಡೆ ಒಂದೊಂದು ಹೊಲಿಗೆ ಅಂದರೆ ಡಬಲ್ ಹೊಲಿಗೆನೇ ಹಾಕ್ಕೊಳ್ಳಿ.
ನೀಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಆಮೇಲೆ ಮೂಲೆ ಮೂಲೆ ಸ್ಟಿಚ್ ಮಾಡಿದ್ರೆ ಬಾಕ್ಸ್ ಟೈಪಲ್ಲಿ ಬರುತ್ತೆ. ಓಕೆನಾ, ತುಂಬಾ ಬ್ಯೂಟಿಫುಲ್ಲಾಗಿರುತ್ತೆ. ನಾನು ಹೇಳ್ದಂಗೆ 100% ಸೇಲ್ ಆಗುತ್ತೆ. ಹೇಳ್ದಂಗೆ ನೀವು ಒಂದು 2-3 ಟ್ರೈ ಮಾಡಿ, ಒಂದು ನಿಮ್ಮ ಫ್ರೆಂಡ್ಸ್ಗೆ ನೀವು ಹೇಳ್ದಂಗೆ ನಿಮ್ಮ ಫೋನ್ ಸ್ಟೇಟಸ್ಗೆ ಎಲ್ಲ ಹಾಕ್ತಾಯಿರಿ. ಓಕೆನಾ, ಒಂದಲ್ಲ ಒಂದಿನ ಕೈ ಹಿಡಿಯುತ್ತೆ. ಇಲ್ಲ ನಾನು ಹೇಳ್ದಂಗೆ ಆ ಕಡೆ ಎಲ್ಲಾದರೂ ಸಂತೆಗಳಲ್ಲಿ, ಜಾತ್ರೆಗಳಲ್ಲಿ ಆ ಥರದ್ರಲ್ಲೂ ತೊಗೊಂಡೋಗಿ ನೀವು ಸ್ವಲ್ಪ ಸೇಲ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಓಕೆನಾ, ಆಗೋದಿಲ್ಲ ಅಂತ ಕೂತ್ಕೋಬೇಡಿ, ಬಟ್ಟೆಗಳು ಬರ್ತಾ ಇಲ್ಲ ಅಂತ ಅಂದ್ಕೋಬೇಡಿ. ಹೊಲ್ದು ಇಡಿ, ಇದೇನೂ ಆಗೋದಿಲ್ಲ. ಅಲ್ಲಿ ಒಬ್ಬರಾರು ಇವಾಗ ಒಬ್ಬೊಬ್ರು ಕಸ್ಟಮರ್ ಬಂದ್ರೂ ಯಾರು ನೋಡ್ದಾಗ ತೊಗೊಂಡೇ ತೊಗೋತಾರೆ. ಇವು ಹೊರಗಡೆ ತೊಗೊಳೋದಕ್ಕಿಂತ ಸ್ಟಿಚ್ ಮಾಡಿರೋದು ಇನ್ನೂ ನೀಟಾಗಿರುತ್ತೆ, ಫಿನಿಶಿಂಗ್ ಇರುತ್ತೆ ಅಂದ್ಬಿಟ್ಟು ತಗೊಳ್ಳೋರು ಇರ್ತಾರೆ. ಓಕೆನಾ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ಥರ ಮಧ್ಯದಲ್ಲಿ ನ್ಯಾಚ್ ಹಾಕಿರ್ತೀವಲ್ಲ, ಆ ಜಿಪ್ಪು ಮಧ್ಯಕ್ಕೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಓಕೆನಾ, ಅದು ಬಾಕ್ಸ್ ಟೈಪಲ್ಲಿ ಬರುತ್ತೆ. ನೀಟಾಗಿ ಒಂದೇ ಲೆವೆಲ್ಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. 4 ಮೂಲೆಯಲ್ಲೂ ಸೇಮ್ ಇದೇ ಮೆಥಡಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ಜಿಪ್ ಹತ್ರ ಮಾತ್ರ 2 ಕಡೆ ಸ್ವಲ್ಪ ಅಲ್ಲಿ ನಿಧಾನಕ್ಕೆ ಸ್ಟಿಚ್ ಮಾಡಿ, ಯಾಕೆಂದರೆ ಜಿಪ್ಪು ದಪ್ಪ ಇರೋದ್ರಿಂದ ಸೂಜಿ ಮುರಿದೋಗೋ ಚಾನ್ಸ್ ಇರುತ್ತೆ. ಅಲ್ಲಿ ರಫ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಓಕೆನಾ, ಅಲ್ಲಿ ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ. ಇನ್ನು ಕೆಳಗಡೆ ಏನೂ ಆಗಲ್ಲ. ಆ ಜಿಪ್ ಹತ್ರ ಮಾತ್ರ 2 ಕಡೆನೂ ಸ್ವಲ್ಪ ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ. ಆಮೇಲೆ ಇದು ಅಕ್ಕಿ ಚೀಲ ಎಲ್ಲ ಹಾಕಿರೋದು ಒಂಥರ ರಫ್ ಆಗಿರೋದ್ರಿಂದ ಆ ಸ್ಟಿಚ್ ಮಾಡೋಕ್ಕೆ ಹೋದರೆ ಆ ಕಡೆ ಈ ಕಡೆ ಎಳ್ದಾಡುತ್ತೆ. ಓಕೆನಾ, ಹಂಗಾಗಿ ನೀಟಾಗಿ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ 4 ಮೂಲೆಯಲ್ಲೂ ಬ್ಯೂಟಿಫುಲ್ಲಾಗಿರೋ ಬ್ಯಾಗ್, ಆ್ಯಂಡ್ರಾಯ್ಡ್ ಫೋನ್ ಇಟ್ಕೊಂಡು ಹೋಗುವಂಥ ಬ್ಯಾಗ್, ಅದು 2 ಜಿಪ್ಪಲ್ಲಿ ರೆಡಿ ಮಾಡಿರುವಂಥ ಬ್ಯಾಗ್ ರೆಡಿ ಆಗುತ್ತೆ. ಓಕೆನಾ, ತುಂಬಾ ಬ್ಯೂಟಿಫುಲ್ಲಾಗಿರುತ್ತೆ. ನಾನು ಹೇಳ್ದಂಗೆ ನೀವು ಸೇಲ್ ಮಾಡ್ತೀನಿ ಅಂದರೆ ಈ ಥರ ಮಾಡಿ ಸೇಲ್ ಮಾಡಿ, ಇಲ್ಲ ನಿಮಗೆ ಹೊಲ್ಕೊಡಿ. ತುಂಬಾ ಬ್ಯೂಟಿಫುಲ್ಲಾಗಿರುತ್ತೆ. ನಿಮ್ಮ ಅಕ್ಕ ತಂಗಿರ್ಗೆ ಹೊಲ್ಕೊಡಿ, ನಿಮ್ಮ ರಿಲೇಷನ್ಗಳಿಗೆ ಹೊಲ್ಕೊಡಿ. ಈ ರೀತಿ ಹೊಲ್ಕೊಟ್ಟಾಗ ಅವ್ರಿಗೂ ಖುಷಿಯಾಗುತ್ತೆ. ಹೇಳಿ ಅವ್ರಿಗೆ ಈ ಥರ ಬಟ್ಟೆ ಅವರೇ ತಂದು ಕೊಟ್ಟರೆ ಒಂದು ಅಷ್ಟು ಚಾರ್ಜ್ ಮಾಡಿ, ಇಲ್ಲ ನೀವೇ ಹೊಲ್ಕೊಟ್ಬಿಟ್ಟು ಇಷ್ಟು ಕೊಡಿ ಅಂತ ಸ್ಟಾರ್ಟಿಂಗ್ ಸ್ವಲ್ಪ ಕಮ್ಮಿಗೆ ಹೇಳಿ, ಅವ್ರ ಬ್ಯಾಗ್ ಅವ್ರು ತೊಗೊಂಡೋದಾಗ ಇನ್ನೊಬ್ರು ಯಾರಾದರೂ ನೋಡಿ ಕೇಳಿ ಮಾಡ್ಬೋದು. ಓಕೆನಾ, ಹಂಗಾಗಿ ತಾಳ್ಮೆ ಕಳ್ಕೊಬೇಡಿ ಅಂತ ಹೇಳ್ತೀನಿ. ಓಕೆನಾ, ಈ ರೀತಿ ಮನಸ್ಸಿದ್ದರೆ ಮಾರ್ಗ ಅಂದ್ಬಿಟ್ಟು ನೀವು ಟ್ರೈ ಮಾಡಬೇಕಾಗುತ್ತೆ. ಇವಾಗ ನಾವೇನು ಏಕಾಏಕಿ ನಾವೆಲ್ಲನೂ ಮಾಡಿ ಬಂದ್ಬಿಟ್ಟಿಲ್ಲ. ಚಿಕ್ಕದ್ರಿಂದನೇ ಮಾಡಿ 22 ವರ್ಷದಿಂದನೂ ನಾವು ಪ್ರಯತ್ನ ಮಾಡಿ ಇವತ್ತು ಈ ಸ್ಥಿತಿಗೆ ಬಂದಿರೋದು. ಓಕೆನಾ, ಈ ಥರ ಟ್ರೈ ಮಾಡಿದ್ರೆ ಆಗುತ್ತೆ. ನೋಡಿ, ಬ್ಯೂಟಿಫುಲ್ ಆಗಿರೋ ಬ್ಯಾಗ್ ಸೂಪರಾಗಿದೆ. ಹಂಗಾಗಿ ನನಗಂತೂ ಈಗ ಹೋಪ್ಸಿದೆ. ಇವಾಗ ಅವ್ರು ತೊಗೊಂಡೋದವ್ರು ಇನ್ಯಾರಿಗಾದ್ರೂ ಹೇಳಿದ್ರೆ ಅವರಿಂದನೂ ಇನ್ನೂ ಗಿರಾಕಿಗಳು ಬರ್ಬೋದು ಅಲ್ವಾ. ಹಂಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.